ಕರಾವಳಿಗರೊಂದಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಸಂವಾದ ನಡೆಸಿದ್ದಾರೆ. ಜಯನಗರದ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಕರಾವಳಿಗರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಕೆಂಪುಕೋಟೆ ಮೇಲೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಪ್ರಮಾಣ ವಚನ ಸ್ವೀಕರಿಸೋದನ್ನ ನಾವೆಲ್ಲ ನೋಡಬೇಕು. ಮತಗಟ್ಟೆ ತೆರೆದ ಕೂಡಲೇ ಮತ ಹಾಕಿ, ಬಳಿಕ ಬೇರೆಯವರ ಮನೆ ಕದ ತಟ್ಟಿ ಮತಗಟ್ಟೆಗೆ ಬರುವಂತೆ ಮಾಡಿ ಅಂತ ಶಪಥ ಮಾಡಿಸಿದ್ದಾರೆ. ಕಾರ್ಯಕರ್ತರಲ್ಲಿ ಒಬ್ಬರನ್ನ ನಾವೆಲ್ಲ ಯುವಕರು ಸೇರ್ಕೊಂಡು ತೇಜಸ್ವಿ ಅವರು ಹೇಳಿದ ಹಾಗೆ ನಾವು ಓದಿಸ ನಾವು ಅದನ್ನ ನಮ್ಮ ದೇಶ ಸೇವೆಗೋಸ್ಕರ ಯಾಕಂದ್ರೆ ನಮ್ಗೆ ಪುನಃ ನೋಡ್ಲಿಕ್ಕೆ ಇಷ್ಟಪಡೋದು. ಯಾಕಂದ್ರೆ 10 ವರ್ಷ ನಾವು ಅನುಭವಿಸಿದ್ವಿ ವಾಜಪೇಯಿ ಸೋತ ನಂತರ. ಆಗೋದಕ್ಕಿಂತ ಒಂದು 20 ದಿನಗಳ ಹಿಂದೆ ಮುಂಬೈನಲ್ಲಿ ಹೋಗಿದ್ದೆ. ಬಹಳಷ್ಟು ಜನ ಕರಾವಳಿ ಭಾಗದವರು ಇರುವಂತದ್ದು ಮುಂಬೈನಲ್ಲಿ ಎಲ್ಲ ಚಟುವಟಿಕೆಗಳನ್ನ ಬಹಳ ನರೇಂದ್ರ ಮೋದಿಯ ಕ್ಲಬ್ಗಳೇನಿದೆ, ಫ್ಯಾನ್ ಕ್ಲಬ್ಗಳಲ್ಲಿ ಕರಾವಳಿಯವರು ಇಲ್ಲದ ಯಾವುದೇ ನರೇಂದ್ರ ಮೋದಿ ಫ್ಯಾನ್ ಕ್ಲಬ್ ಮುಂಬೈಯಲ್ಲಿ ಇಲ್ವೇ ಇಲ್ಲ. ಆ ಮಟ್ಟದಲ್ಲಿ ಮೋದಿ ಅಭಿಮಾನಿಗಳಿದ್ದಾರೆ. ಸೊ ಎರಡು ಅಂಶ. ಮೊದಲನೇದು, ಏಪ್ರಿಲ್ 18 ದೇಶದ ಮುಂದಿನ 50 ವರ್ಷಗಳ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಒಂದು ಚುನಾವಣೆ. ಇದು ರಾಜಕೀಯ ಪಕ್ಷಗಳ ಮಧ್ಯದ ಚುನಾವಣೆ ಅಲ್ಲ. ಇದು ಭಾರತವಾಗಿ ಉಳಿಬೇಕಾದ್ರೆ ನಾವೆಲ್ಲರೂ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಅಕ್ಷರಶಃ ದೇಶದ ಭವಿಷ್ಯ ನಮ್ಮ ಕೈಯಲ್ಲೇ ರೂಪಿಸ್ತಾ ಇರುವಂತ ಚುನಾವಣೆ.